ಮಾಡ್ತಾರೆ. ನೀವೇನು ಮಾಡಿದಿರಿ? ಮುಖ್ಯಮಂತ್ರಿ ಆದ ತಕ್ಷಣ ನೀವೇನು ಮಾಡಿದಿರಿ? ಅವತ್ತ ಗುಡಿಗಳು ಅಡ್ಡಾಡ್ತಾ ಹೋದ್ರಿ, ಮತ್ತೆಲ್ಲೋ ಹೋದ್ರಿ, ಸಮಯ ಕಳೆದ್ರಿ. ಯಾಕಂದರೆ ನಿಮ್ಮದು ಅಲ್ಪಸಂಖ್ಯಾತ ಸರ್ಕಾರ, ನೀವು ಕಡಿಮೆ ಇದ್ರಿ. ಕಾಂಗ್ರೆಸ್ ತನ್ನ ರಾಜಕೀಯ ನಿಮ್ಗೆ ಹೆಲ್ಪ್ ಮಾಡಿತು. ಆ ಸಂದರ್ಭದಲ್ಲೇ ಕರ್ನಾಟಕಕ್ಕೆ ಏನಾದರೂ ಹೊಸ ಸಾಧನೆ ಮಾಡಿ ತೋರಿಸಿದ್ರಾ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅವತ್ತು ದಿನಗಳನ್ನ ನೆನಪು ಮಾಡಿಕೊಳ್ರಿ. ನಾವು ರೈತರ ಸಾಲ ಮನ್ನಾ ಮಾಡಿದ್ವಿ, ಅದು ಏನು ಹೇಳ್ಕೊಳ್ತೀರಿ, ಅಡ್ಡಿಲ್ಲ. ರೈತರ ಬಗ್ಗೆ ಕಾಳಜಿ ಅದು ಸ್ವಲ್ಪ ಏನು ಮಾಡಿದ್ರಿ. ಸಹಕಾರ ಸಂಘಗಳ ಮೂಲಕ ಆದಂಥ ಸಾಲಗಳ ಬಗ್ಗೆ ಅದು ಎಲ್ಲ ರೈತರು ಹೋಗಿ ಮುಟ್ಟಿಲ್ಲ. ಆ ಮತ್ತು ಬೇರೆ ಅದು ಮತ್ತೇನು ಮಾಡಿದ್ರಿ ನಿಮ್ಮ ಸಾಧನೆ? ಇವ್ರು ಟೀಕಾ ಮಾಡಿರಿ, ಬೇಕಿದ್ದು ವಿರೋಧ ಪಕ್ಷ ಇರಲೇಬೇಕಿರಿ. ನೀವೇನು ಮಾಡಿದ್ರಿ? ಯಾಕಂದ್ರೆ ನಿಮ್ಮ ಮಾತಿಗೆ ಬೆಲೆ ಬರಬೇಕಾಗಿತ್ತಪ್ಪ ಅಂತಂದ್ರೆ ನೀವು ಮೊದಲ ಸರಿಯಾದ ಜಾಗದಲ್ಲಿ ನಿಲ್ಲಬೇಕಾಗ್ತದೆ. ನಿಮ್ಮ ಕೆಲಸಗಳು ಹೌದಪ್ಪ ಆದರ್ಶ ಅಂತ ಅನಿಸ್ಬೇಕಾಗ್ತದೆ. ಅಂದಾಗ ನಿಮ್ಮ ಮಾತಿಗೆ ವೇಟ್ ಬರ್ತದೆ ರೀ. ನಿಮ್ಮ ಬಗ್ಗೆ ಅನೇಕ ಟೀಕೆ ಮಾಡ್ತಾ ಇದ್ದಾರೆ ಅವರು. ಒಂದೇ ದಿನದ ಯಾವುದೋ ಕಂಪ್ನಿಗೆ ಸಹಿ ಮಾಡಿದಿರಿ, ಬೋಗಸ್ ಮಾಡಿದಿರಿ, ಕೋರ್ಟ್ನಾಗ ಕೇಸ್ಗಳಿದ್ದು ಅವತ್ತು ಬೇರೆ ಕೋರ್ಟ್ನಾಗ ಏನು ಮುಗಿತದೆ ಮುಗಿರಿ. ನಿಮ್ಮ ಮೇಲೂ ಸಾಕಷ್ಟು ಆರೋಪಗಳು ಅವರು ಮಾಡ್ತಾಯಿದ್ದಾರೆ. ದೇವೇಗೌಡರು ಆರೋಪ ಮಾಡ್ತಾ ಇದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂದರೆ, ಒಂದು ಉತ್ತಮವಾದಂಥ ಪಕ್ಷ ಇತ್ತು, ಜನತಾ ಪಕ್ಷದಿಂದ ಜನತಾದಳ ಎಸ್ ಆಗಿತ್ತು. ಬಹಳಷ್ಟು ದೊಡ್ಡ ದೊಡ್ಡ ಜನ, ರಾಮಕೃಷ್ಣ ಹೆಗಡೆ ಅವರಾಗಿರ್ಬೋದು, ಚಂದ್ರಶೇಖರ್ ಅವರಾಗಿರ್ಬೋದು, ಮೊರಾರ್ಜಿ ದೇಸಾಯಿ ಅಂತವರಾಗಿರ್ಬೋದು, ಇವತ್ತು ಲಾಲು ಯಾದವ್ ಆಗಿರ್ಬೋದು, ಅಥವಾ ನಮ್ಮ ಅಖಿಲೇಶ್